ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಉಗ್ರಾಣ ಏನು ಊರಿದೆ, ಆ ಊರಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮಾವಿನಹೊಳೆ ಗುಂಡನ ಅಕ್ಲು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅಡಿಕೆ ತೋಟ, ತೆಂಗಿನ ತೋಟಗಳಿಗೆ ಆನೆಗಳು ಅಂದರೆ ಈ ಕಾಡಾನೆಗಳು ನುಗ್ಗಿ ನಾಶ ಮಾಡುತ್ತಿರ್ತವೆ. ಹಲವು ಬಾರಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದರು, ಸ್ಥಳಕ್ಕೆ ಬಂದು ಹೋಗಿದ್ದರು, ಕ್ರಮ ಕೈಗೊಳ್ಳದ ಅರಣ್ಯ ಅಧಿಕಾರಿಗಳು ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ ಇದೆಯಲ್ರಿ? ಬೆಳೆದಿರ್ತಕ್ಕಂಥ ಬೆಳೆಗೂ ಸರಿಯಾದ ರೇಟ್ ಇಲ್ಲ. ಬೆಳೆದಿರ್ತಕ್ಕಂಥ ಬೆಳೆಯನ್ನ ಕಾಡಾನೆಗಳು, ಕಾಡು ಪ್ರಾಣಿಗಳು ಬೆಳೆಯನ್ನು ನಾಶ ಮಾಡಿದ್ರೆ ಯಾರನ್ನು ಕೇಳ್ಬೇಕು? ರೈತರು, ಫಾರೆಸ್ಟ್ ಆಫೀಸರ್ಸ್ಗಳು ನೀವೆಲ್ಲ ಯಾರಕ್ಕಿರೋದು? ಮತ್ತೆ ಆನೆಗಳನ್ನೆಲ್ಲ ಊರೊಳಗಡೆ ಬಿಟ್ಬಿಟ್ಟು ನೀವು ಕಾಡಲ್ಲಿ ನೆಮ್ಮದಿಯಾಗಿ ಇದ್ಬಿಡ್ತೀರನಲ್ಲ? ನೋಡ್ರಿ, ಯೋಚನೆ ಮಾಡಿ. ರೈತರು ಬೆಳೆಗೆ ಬೆಲೆನೇ ಇಲ್ವಾ? ಕಾಡಾನೆಗಳಾಗಿರ್ಲಿ, ಊರಾನೆಗಳಾಗಿರ್ಲಿ, ಅಥವಾ ದನ ಕರುಗಳೇ ಆಗಿರ್ಲಿ, ಬಂದ್ಬಿಟ್ಟು ಇಲ್ಲಿ ತೋಟಗಳನ್ನ, ಮನೆಗಳನ್ನ, ತೋಟದಲ್ಲಿರ್ತಕ್ಕಂಥ ಅಡಿಕೆ ಗಿಡ, ತೆಂಗಿನ ಗಿಡ ನೋಡಿ ಇನ್ನು ಏನೇನು ಮಾಡ್ತೀರಾ ಮಾಡಿ ಅಧಿಕಾರಿಗಳು. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಡಿಪಾರ್ಟ್ಮೆಂಟ್ ಇಂದಲ್ರಿ ಕತಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬರೀ ಇದೇ ರೀತಿಯ ಕತಿಗಳಾಗಿದ್ದಾವೆ. ಇವರು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಈ ಹೈಕಮಾಂಡ್ ಇವರೇ ಆಗ್ಬಿಟ್ಟಿದ್ದಾರೆ ನೋಡಿ. ಚನ್ನಗಿರಿಯಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳೇ ಆ ಬೆಳೆ ಏನು ಲಾಸ್ ಆಗಿದೆ, ಆ ಬೆಳೆಗೆ ತಕ್ಕ ಪರಿಹಾರವನ್ನ ಆದಷ್ಟು ಬೇಗ ಕೊಡಬೇಕಾಗುತ್ತೆ ನೀವೇ. ಇದಿಷ್ಟು ಅಲ್ಲಿನ ನ್ಯೂಸ್. ಈಗ ಪಕ್ಕದಲ್ಲಿ ಏನು ಬರ್ತಾ ಇದೆ, ಆ ಒಂದು ಹೋಗಿರ್ತಕ್ಕಂಥ ಮರಗಳನ್ನ ನೋಡ್ರಿ, ಅವನ್ನ ಈ ಥರ ಎಲ್ಲ ಆಗಿದೆ, ಸುಮಾರು ಬಾರಿ ಆಗಿದೆ, ಸುಮಾರು ವರ್ಷಗಳಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಥಳಕ್ಕೆ ಬಂದು ನೋಡ್ಕೊಂಡು ಹೋಗಿದ್ರು ಸಮೇತ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಅಧಿಕಾರಿದೇ ತಪ್ಪಿರುತ್ತೆ. ಇದಿಷ್ಟು ಇವತ್ತಿನ ನ್ಯೂಸ್. ವರದಿ ಕೊಳೇನೂರು ಅರುಣ್ ಕುಮಾರ್ ಎ. ನಮಸ್ಕಾರ.